ಉಪ್ಪು ಇಲ್ಲದೆ ಹೋದರೆ ಅಡುಗೆ ರುಚಿನೇ ಇರೋದಿಲ್ಲ. ಉಪ್ಪು ಶುಭ ಅಂತ ಹೇಳ್ತೀವಿ. ಅದು ಮಹಾಲಕ್ಷ್ಮಿಯ ಸಂಕೇತ ಅಂತ ಕೂಡ ಹೇಳ್ತೀವಿ. ಆದರೆ ಈ ಉಪ್ಪನ್ನು ಸರಿಯಾದ ಸಮಯದಲ್ಲಿ ಖರೀದಿಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ನಾವು ಶುಭವನ್ನು ಪಡಿಬೋದು. ಹಾಗೆ ನಾವು ಕೆಲವೊಂದು ಸಮಯದಲ್ಲಿ ಕೆಲವೊಬ್ಬರ ಕೈಲಿ ತರಿಸ್ಕೊಂಡ್ರೆ ಅದರಿಂದ ನಮಗೆ ಅಶುಭ ಫಲಗಳು ದೊರೆಯುತ್ತೆ. ಈ ವಿಡಿಯೋದಲ್ಲಿ ನಾವು ಶುಭ ಫಲ ತರಬೇಕು ಅಂದರೆ ನಾವು ಯಾವಾಗ ಯಾವ ರೀತಿ ಯಾರು ಖರೀದಿಸಬೇಕು ಉಪ್ಪನ್ನ ಮತ್ತು ಯಾವ ರೀತಿ ಮಾಡಿದಾಗ ನಾವು ಖರೀದಿಸಿದ್ರೆ ತಪ್ಪು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಉಪ್ಪು ಮಹಾಲಕ್ಷ್ಮಿಯ ಅಂಶ, ಮಹಾಲಕ್ಷ್ಮಿಯ ಆಶೀರ್ವಾದ ಆಗುತ್ತೆ ಅಂತ ಹೇಳ್ತೀವಿ ಉಪ್ಪನ್ನು ಸರಿಯಾದ ರೀತಿ ಇತ್ತಂದರೆ. ಉಪ್ಪನ್ನ ಒಬ್ಬರಿಂದ ಒಬ್ಬರ ಕೈಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಜಗಳ ಆಗುತ್ತೆ ಅಂತ. ಮತ್ತು ಉಪ್ಪನ್ನು ಯಾರು ದೃಷ್ಟಿ ಮಾಡಿದರೆ ಅವಾಗ ನಿವಾಳಿಸಿ ತೆಗೆದು ಹಾಕ್ತೀವಿ. ಮತ್ತು ಮನೆಯಲ್ಲಿ ಮೂಲೆಗಳೆಲ್ಲ ಉಪ್ಪಿಟ್ರೆ ನೆಗೆಟಿವಿಟಿ ಅಂದರೆ ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅದು ಹೋಗುತ್ತೆ ಅಂತ ಹೇಳ್ತೀವಿ. ಇನ್ನು ಮನೆಯನ್ನು ಒರೆಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಒರೆಸಿದ್ರೆ ಮನೆಯಲ್ಲೂ ಕೂಡ ನೆಗೆಟಿವಿಟಿ ಇರಲ್ಲ ಅಂತ ಹೇಳ್ತೀವಿ. ಇದೇ ರೀತಿ ತುಂಬ ಕಲ್ಲುಪ್ಪಿಂದ ನಾವು ತುಂಬ ರೀತಿ ಕೆಲಸಗಳನ್ನ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನ ಹೊರಗೆ ಹಾಕಿ ಪಾಸಿಟಿವ್ನ ಹೆಚ್ಚಿಸ್ಕೋಬೋದು ಮತ್ತು ದೈವಶಕ್ತಿ ಹೆಚ್ಚುತ್ತೆ. ಈ ಉಪ್ಪನ್ನು ಖರೀದಿಸಬೇಕಾದ್ರೂ ಕೂಡ ಒಂದಷ್ಟು ನಿಯಮಗಳಿವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆ ನಿಯಮಗಳನ್ನ ಪಾಲಿಸಿದ್ರೆ ಮಾತ್ರ ನಮಗೆ ಆ ಉಪ್ಪಿಂದ ಶುಭ ಆಗುತ್ತೆ. ನೀವೇನಾದರೂ ಆ ಉಪ್ಪನ್ನು ಸರಿಯಾದ ರೀತಿಯಲ್ಲಿ ಖರೀದಿಸಲಿಲ್ಲ ಅಥವಾ ತರಲಿಲ್ಲ ಅಂದರೆ ಅದರಿಂದ ಕೂಡ ಮನೆಗೆ ಅಶುಭ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಕಲ್ಲುಪ್ಪನ್ನು ನಾವು ಶುಭ ದಿನದಲ್ಲಿ ಖರೀದಿಸಬೇಕು. ಯಾವಾಗ ಖರೀದಿಸಬೇಕು ಅಂದರೆ ಈ ಹೆಣ್ಮಕ್ಳುಗಳು ಕೆಲವೊಂದು ಸರಿ ಅಪವಿತ್ರ ಆಗಿರ್ತಾರೆ, ಅಂದರೆ ಮುಟ್ಟಾಗಿರ್ತಾರೆ, 5 ದಿನ ಆಗಿರುತ್ತೆ, ಎಲ್ಲೋ ಸಾವುಗೆ ಹೋಗಿದ್ದು ಬರ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಏನು ಹೇಳ್ತೀವಿ ಇದಕ್ಕೆ ಅಶುಭ ಮನೆಗಳಿಗೆ ಅಂದರೆ ಸೂತ್ಕದ ಮನೆಗೆ ಹೋಗಿದ್ದು ಬರ್ತಾ ಇರ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ತರಬಾರ್ದು. ನಾವು ಯಾವಾಗ ಹೆಣ್ಮಕ್ಳುಗಳು ಸ್ನಾನ ಮಾಡಿ ಪೂಜೆ ಮಾಡಿರ್ತೀವೋ ಆವಾಗ ಮಾತ್ರ ತರಬೇಕು. ಮತ್ತು ಮನೆ ಬೀದಿಯಿಂದ ಹೋಗಬೇಕಾದ್ರೆ ಹೊರಗಡೆ ಎಲ್ಲ ಹೋಗಿರ್ತೀವಿ, ಬರ್ತಾ ಮನೆ ಹತ್ರ ಅಂಗಡಿ ಸಿಗುತ್ತೆ, ಅಲ್ಲಿ ಉಪ್ಪನ್ನು ಕೂಡ ತರಬಾರ್ದು. ಮನೆಗೆ ಬರೋ ದಾರಿಯಲ್ಲಿ ಸಿಗುವಂಥ ಕಡೆ ಕೂಡ ತರಬಾರ್ದು. ಮತ್ತು ಸಾಲ ಮಾಡೋಕ್ಕೆ ಹೋಗಿರ್ತೀವಿ, ನಮ್ಮ ಮನೆಯವರು ಗಂಡನೋ ಹೆಂಡ್ತಿನೋ ಏನಕ್ಕೋ ದುಡ್ಡು ಬೇಕಾಗಿರುತ್ತೆ, ಸಾಲ ತೊಗೊಳಕ್ಕೆ ಹೋಗಿರ್ತೀವಿ, ಆವಾಗಲೂ ಕೂಡ ತರಬಾರ್ದು. ಬಡ್ಡಿ ಕಟ್ಟೋಕೆ ಹೋಗಿರ್ತೀವಿ, ಆವಾಗಲೂ ಕೂಡ ತರಬಾರ್ದು. ಮತ್ತು ಚಿನ್ನಾಭರಣಗಳನ್ನ ಅಡ ಇಡೋಕೆ ಹೋಗಿರ್ತೀವಿ, ಆವಾಗಲೂ ಕೂಡ ತರಬಾರ್ದು. ಅದಕ್ಕೆ ಬಡ್ಡಿ ಕಟ್ಟೋಕೆ ಹೋದಾಗಲೂ ಕೂಡ ತರಬಾರ್ದು. ಯಾವುದೇ ಕೆಲಸ ಮಾಡಿ ಮನೆಗೆ ಬರಬೇಕಾದ್ರೂ ಕೂಡ ಉಪ್ಪನ್ನು ತೊಗೊಂಡು ಬರಬಾರ್ದು. ಆ ಉಪ್ಪನ್ನು ಬೇಯಿಸಿ ತಿಂದರೆ ನಾವೇನು ಬಡ್ಡಿ ಕಟ್ಬಿಟ್ಟು ಬಂದಿರ್ತೀವಿ ಅದರಲ್ಲಿರೋ ನೆಗೆಟಿವಿಟಿ ಏನಿರುತ್ತೆ ಅದು ಹಿಂಬಾಲಿಸ್ಕೊಂಡು ಬಂದು ಮತ್ತೆ ನಮ್ಮೊಳಗಡೆ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆ ಈಗ ಮನೇಲಿ ಏನೋ ಅಡುಗೆ ಮಾಡ್ತಾ ಇರ್ತೀವಿ, ಉಪ್ಪು ಇನ್ನೂ ಸ್ವಲ್ಪ ಇದ್ದಾಗಲೇ ತರಿಸ್ಕೋಬೇಕು ಅಂತ ಹೇಳ್ತಾರೆ. ಉಪ್ಪು ಖಾಲಿ ಆಗಬಾರ್ದು ಡಬ್ಬದಲ್ಲಿ ಅಂತ ಹೇಳ್ತಾರೆ. ಮನೇಲಿ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಯಾರೋ ಹಬ್ಬ ಹರಿದಿನ ಅಂತ ಯಾರೋ ಬಂದಿರ್ತಾರೆ, ನೆಂಟರು ಕೈಲಿ ಕೂಡ ಉಪ್ಪನ್ನು ತರಿಸ್ಬಾರ್ದು. ಆಮೇಲೆ ಉಪ್ಪು ತಂದಿರೋದನ್ನು ಕೂಡ ನೆಂಟರು ಕೈಲಿ ಹಾಕಿಸ್ಬಾರ್ದು, ಡಬ್ಬಕ್ಕೂ ಹಾಕಿಸ್ಬಾರ್ದು. ಮತ್ತು ಉಪ್ಪನ್ನು ಅಡುಗೆಗೂ ಕೂಡ ಏನೋ ಮಾಡ್ತಾ ಇರ್ತೀವಿ, ಉಪ್ಪೊಂದು ಹಾಕಬೇಕಾಗಿರುತ್ತೆ, ನೆಂಟರು ಕೈಲಿ ಕೂಡ ಉಪ್ಪನ್ನು ಹಾಕಿಸ್ಬಾರ್ದು. ಮನೆಯಲ್ಲಿ ಕುಟುಂಬದ ಮುಖ್ಯಸ್ಥ ಅಥವಾ ಮನೆಯ ಮಕ್ಕಳು ಮಾತ್ರ, ಮನೆಯವರು ಮಾತ್ರ ಉಪ್ಪನ್ನು ಖರೀದಿಸಬೇಕು. ಮತ್ತು ತಮ್ಮ ಕೈಗಳಿಂದ ಉಪ್ಪನ್ನು ಬೇರ್ಪಡಿಸ್ಬೇಕು. ಅವರೇ ಕೂಡ ಅಂದರೆ ಉಪ್ಪಿನ ಜಾಡಿಗೆ ಹಾಕಬೇಕು. ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ ಅವ್ರ ಕೈಲಿ ಅಥವಾ ಯಾರೋ ಬೇರೆಯವರು ಇದ್ದರೆ ಅವ್ರ ಕೈಲಿ ಕೂಡ ಹಾಕಿಸ್ಬಾರ್ದು, ಮನೆಯವ್ರಿಗೆ ಹಾಕಬೇಕು ಜಾಡಿಗೂ. ಮತ್ತು ಸ್ವಂತ ಸಂಬಂಧಿಗಳು ಅಂತ ಯಾರೋ ಪರಿಚಯದವರು ಇರ್ತಾರೆ, ಅವರೇನಾದರೂ ಉಪ್ಪನ್ನ ಒಬ್ಬರಿಂದ ಒಬ್ಬರು ಕೊಡಬಾರ್ದು ಅಂತ ಹೇಳ್ತಾರೆ. ಅವರೇನಾದರೂ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಉಪ್ಪಿಲ್ಲ ತಗೊಂಡ್ಬಿಡಿ ಅಂತ ಹೇಳಬಾರ್ದು, ಅವ್ರ ಕೈಲಿ ಕೂಡ ತರಿಸ್ಬಾರ್ದು. ಮಗನ ಮನೆಗಾಗಲಿ ಮಗಳ ಮನೆಗಾಗಲಿ ಹೆಣ್ಮಕ್ಳುಗಳಿಗೆ ಅವರಿಂದ ಏನಾದ್ರು ಕೊಡಬೇಕಾದ್ರೆ ಉಪ್ಪನ್ನು ಕೂಡ ಕೊಡಬಾರ್ದು. ಹಾಗೆ ಮಗ ನಮ್ಮೋನಲ್ವ ಅಂತ ಮಗನ ಮನೆಗೂ ಕೂಡ ಉಪ್ಪನ್ನು ಕೊಡಬಾರ್ದು. ಅದು ಕಲ್ಲುಪ್ಪಾಗ್ಬೋದು, ಪುಡಿ ಉಪ್ಪಾಗ್ಬೋದು, ಯಾವುದೇ ಉಪ್ಪಾದ್ರೂ ಎಲ್ಲ ಉಪ್ಪಿಗೂ ಇದು ಅನ್ವಯಿಸುತ್ತೆ. ಮತ್ತು ಗೃಹಿಣಿಯರು ಯಾವುದೇ ಕೆಲಸ ಮಾಡಬೇಕಾದ್ರೂ ಈ ಉಪ್ಪನ್ನು ಹಾಕೋದಾಗಲಿ ಜಾಡಿಗೆ ಹಾಕೋದಾಗಲಿ ಉಪ್ಪನ್ನು ತರೋದಾಗಲಿ ಶುಭ ಸಂದರ್ಭದಲ್ಲಿ ಮಾತ್ರ ತರಬೇಕು. ಮುಟ್ಟಾದಾಗ ಯಾವುದಾದ್ರು ಸುತ್ತಕದ ಮನೆಗೆ ಹೋದಾಗ ತರಬಾರ್ದು. ಮತ್ತು ಹೆಣ್ಮಕ್ಳುಗಳು ಮಲಗಿದ್ದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿರಲ್ಲ, ಆಗಲೂ ಕೂಡ ಉಪ್ಪನ್ನು ತರಬಾರ್ದು. ಮತ್ತು ಉಪ್ಪನ್ನು ಜಾಡಿಗೂ ಕೂಡ ಹಾಕಬಾರ್ದು.
ಉಪ್ಪು ಸಾಮಾನ್ಯವಾದ ವಸ್ತು ಅಲ್ಲ, ಅದು ತುಂಬ ಅದರಲ್ಲಿ ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿ ಎರಡೂ ಇರುತ್ತೆ. ಅದರಲ್ಲಿ ಪಾಸಿಟಿವಿಟಿನ ನಾವು ತಗೊಳ್ಳೋದಾಗಲಿ ನೆಗೆಟಿವಿಟಿನ ತಗೊಳ್ಳೋದಾಗಲಿ ಅದು ನಮ್ಮ ಕೈಲೇ ಇರುತ್ತೆ. ನಾವು ಶುಭವಾಗಿದ್ದಾಗ ಮಾತ್ರ ಉಪ್ಪನ್ನು ತರಬೇಕು, ಅಶುಭ ಸಂದರ್ಭದಲ್ಲಿ ತರಬಾರ್ದು. ಮತ್ತು ಎಲ್ಲಾದರೂ ಹೋಗಿದ್ದು ಹೊರಗಡೆಯಿಂದ ಬರಬೇಕಾದ್ರೆ ನಾವು ಉಪ್ಪನ್ನು ತರಬಾರ್ದು. ನಾವು ಏನಾದರೂ ಸಾಮಾನುಗಳೆಲ್ಲ ತರ್ತೀವಲ್ಲ ಆವಾಗ ಮಾತ್ರ ಉಪ್ಪನ್ನು ತರಬೇಕು. ಮತ್ತು ನಮ್ಮ ಸಂಬಳ ಬಂದ ತಕ್ಷಣ ಮೊದಲು ಉಪ್ಪನ್ನು ಖರೀದಿ ಮಾಡಬೇಕು. ಅಂದರೆ ಒಂದಷ್ಟು ಸಾಮಾನು ತಂದು ಅದ್ರ ಜೊತೆ ಉಪ್ಪನ್ನು ತರಬೇಕು. ಆವಾಗ ನಮಗೆ ಮಹಾಲಕ್ಷ್ಮಿ ಆಶೀರ್ವಾದ ಆಗುತ್ತೆ. ಮತ್ತು ಉಪ್ಪನ್ನು ಜಾಡಿಗೆ ಹಾಕಬೇಕಾದ್ರೂ ಅಷ್ಟೇ ನಾವು ಶುಭ್ರವಾಗಿದ್ದಾಗ ಜಾಡಿಗೆ ಹಾಕಬೇಕು. ಮತ್ತು ಜಾಡಿಯಲ್ಲಿ ಉಪ್ಪು ಖಾಲಿ ಆಗದಾಗೆ ನೋಡ್ಕೋಬೇಕು. ಬೇರೆಯವ್ರ ಕೈಲಿ ಈ ನೆಂಟರ ಕೈಲಿ ಯಾರ ಕೈಲೂ ತರಿಸ್ದೇ ಇರೋ ರೀತಿ ನೋಡ್ಕೊಳ್ಳಿ. ಇದಿಷ್ಟು ಉಪ್ಪಿನ ಬಗ್ಗೆ ಇರುವ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.